ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಈ ಪರಿಶುದ್ಧ ದಿನದಲ್ಲಿ ಮತ್ತೊಂದು ಆವರ್ತಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ, ದೇವರನ್ನು ಸ್ತುತಿಸುವುದಕ್ಕೆ ಸರ್ವಶಕ್ತನಾದ ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಿರುವಂತಹ ಈ ಒಂದು ಸಂದರ್ಭಕ್ಕಾಗಿ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಸ್ತೋತ್ರ, 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 ಸ್ತೋತ್ರ. ಇಂಥ ಒಳ್ಳೆ ಸಮಯದೋಳು ಯೇಸುವೇ ನಿಂಬಾಳಿ ಬಂದೆವು, ನಿಮ್ಮ ಮಕ್ಕಳಾದ ನಾವು ನಿಮ್ಮನ್ನೇ ಅರಸಿ ಬಂದೆವು. ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿಮ್ಮ ಕರುಣೆಯನ್ನು ತೋರಿಸು. ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿಮ್ಮ ಕರುಣೆಯನ್ನು ತೋರಿಸು. ನಿಮ್ಮನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು. ನಿಮ್ಮನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ಈ ಪರಿಶುದ್ಧ ದಿನಕ್ಕಾಗಿ ನಾವು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದೇವೆ. ಈ ವಾರದ ಮೊದಲನೆಯ ದಿನದಲ್ಲಿ ಕರ್ತನೆ, ಈ ಮಾರ್ಚ್ ತಿಂಗಳಿನ ಪ್ರಾರಂಭ ಭಾನುವಾರ ನಿಮ್ಮ ಸನ್ನಿಧಾನದಲ್ಲಿ ನಿಮ್ಮ ಮಕ್ಕಳಾದ ನಾವು ಕರ್ತನೆ ಸೇರಿ ಬರುವಂತೆ, ನಿಮ್ಮನ್ನು ಆರಾಧಿಸುವಂತೆ, ನಿಮ್ಮನ್ನು ಸ್ತುತಿಸುವಂತೆ ನಮ್ಮ ಜೀವಿತದಲ್ಲಿ ಕೊಟ್ಟಂತಹ ಈ ಒಂದು ಶ್ರೇಷ್ಠವಾದಂಥ ಸಮಯಕ್ಕಾಗಿ ನಾವು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವಂಥವರಾಗಿದ್ದೇವೆ ಸ್ವಾಮಿ. ಹೌದು ಕರ್ತನೆ, ಇಂದಿನ ಆರಾಧನೆಯನ್ನು ಕರ್ತನೆ ಸಂಪೂರ್ಣವಾಗಿ ನಿಮ್ಮ ಕರಗಳಿಗೆ ಸಮರ್ಪಿಸ್ತಾ ಇದ್ದೇವೆ. ನಾವು ಹಾಡುವಂಥ ಹಾಡುಗಳು ಕರ್ತನೆ, ನಾವು ಧ್ಯಾನಿಸುವಂಥ ನಿಮ್ಮ ವಾಕ್ಯ ಕರ್ತನೆ, ಎಲ್ಲದರ ಮೂಲಕವಾಗಿ ದೇವರ ನಾಮ ಮಹಿಮೆ ಹೊಂದುವಂತೆ ನೀನು ಕೃಪೆ ಮಾಡಬಹುದಾಗಿ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ ಸ್ವಾಮಿ. ಈ ಮುಂಜಾನೆ ಸಂದರ್ಭದಲ್ಲಿ ಕರ್ತನೆ ದೇವರೇ, ಹೌದು ಕರ್ತನೆ, ಶಾರೀರಿಕವಾದ ಕ್ಲೇಶಗಳ ಮೂಲಕವಾಗಿ ನಿಮ್ಮನ್ನು ಆರಾಧಿಸುವುದಕ್ಕೆ ಸಾಧ್ಯವಿಲ್ಲದೆ ಕರ್ತನೆ, ಮನೆಗಳಲ್ಲಿ ಕರ್ತನೆ, ಆಸ್ಪತ್ರೆಗಳಲ್ಲಿ ಆಗಿರುವಂಥ ನಮ್ಮ ಪ್ರಿಯರಿಗಾಗಿ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ. ಈ ಮುಂಜಾನೆಯ ಜಾವದಲ್ಲಿ ಕರ್ತನೆ, ನಮ್ಮೊಟ್ಟಿಗೆ ನಿಮ್ಮ ಮಕ್ಕಳನ್ನು ಸಹ ಆಶೀರ್ವದಿಸು ಎಂಬುದಾಗಿ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ. ಈ ಸಂದರ್ಭದಲ್ಲಿ ಕರ್ತನೆ, ನಮ್ಮ ದೇಶಕ್ಕಾಗಿ ಸ್ತೋತ್ರ, ನಮ್ಮ ರಾಜ್ಯಕ್ಕಾಗಿ ಸ್ತೋತ್ರ, ನಮ್ಮ ಪಟ್ಟಣಗಳಿಗಾಗಿ ಸ್ತೋತ್ರ, ನಮ್ಮ ತಾಲೂಕುಗಳಿಗಾಗಿ ಸ್ತೋತ್ರ, ನಮ್ಮ ಗ್ರಾಮಗಳಿಗಾಗಿ ಸ್ತೋತ್ರ ಸ್ವಾಮಿ. ಪ್ರತ್ಯೇಕವಾಗಿ ಮುಂಜಾನೆಯಲ್ಲಿ ಕರ್ತನೆ, ನಮ್ಮ ದೇಶದಲ್ಲಿ ನಡೆಯುವಂಥ ಎಲ್ಲ ಪರಿಶುದ್ಧ ಆರಾಧನೆಗಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಎಲ್ಲ ಆರಾಧನೆಗಳನ್ನು ಆಶೀರ್ವದಿಸಪ್ಪ ಸ್ವಾಮಿ ದೇವರೇ. ಯಾವ ಅಡೆತಡೆಗಳು ಉಂಟಾಗದಂತೆ ಕರ್ತನೆ, ಯಾವುದೇ ರೀತಿಯ ಕರ್ತನೆ ಪ್ರತಿಕೂಲಗಳು ಉಂಟಾಗದಂತೆ ಕರ್ತನೆ, ಈ ಮುಂಜಾನೆಯಲ್ಲಿ ಕರ್ತನೆ ನಿಮ್ಮ ಮಕ್ಕಳು ನಿಮ್ಮನ್ನು ಆರಾಧಿಸುವಂತೆ ಕೃಪೆ ಮಾಡುವುದಾಗಿ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ. ಈ ಆರಾಧನೆಯ ಆದಿಯಿಂದ ಅಂತ್ಯದವರೆಗೆ ನಿನ್ನ ಸಾನ್ನಿಧ್ಯ, ನಿನ್ನ ಪ್ರಸನ್ನತೆಯನ್ನು ಕರ್ತನೆ ನಾವು ಅನುಭವಿಸುವಂತೆ ಕೃಪೆ ಮಾಡುವುದಾಗಿ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ. ಈ ಮುಂಜಾನೆಯಲ್ಲಿ ಕರ್ತನೆ ನಡೆಯುತ್ತಿರುವಂಥ ಎಲ್ಲ ಆರಾಧನೆಗಳನ್ನು, ನಡೆಯಲಿರುವಂಥ ಆರಾಧನೆಗಳನ್ನು ನಿಮ್ಮ ಸನ್ನಿಧಾನಕ್ಕೆ ಸಮರ್ಪಿಸಿ ಪ್ರಾರ್ಥಿಸುವಂಥವರಾಗಿದ್ದೇವೆ. ಈ ದಿನದಲ್ಲಿ ಕರ್ತನೆ ನಿನ್ನ ನಾಮ ಮಹಿಮೆ ಹೊಂದುವಂತೆ, ನಿನ್ನ ನಾಮ ಕರ್ತನೆ ಪ್ರಖ್ಯಾತಿ ಉಳುವಂತೆ ಕರ್ತನೆ ಕೃಪೆ ಮಾಡುವುದಾಗಿ ನಾವು ಪ್ರಾರ್ಥಿಸುವಂತವರಾಗಿದ್ದೇವೆ. ಮತ್ತೊಂದು ಆವರ್ತಿ ಕರ್ತನೆ, ಇಂದಿನ ಆರಾಧನೆಯನ್ನ ತಂದೆ, ಮಗ, ಪವಿತ್ರಾತ್ಮನ ನಾಮದಲ್ಲಿ ನಾವು ಪ್ರಾರಂಭಿಸುವಂತವರಾಗಿದ್ದೇವೆ. ತ್ರಿಯೇಕ ದೇವರ ಸಾನ್ನಿಧ್ಯವನ್ನು ನಾವು ಅನುಭವಿಸುವಂತೆ ಕೃಪೆ ಮಾಡು. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ, ಆಮೇನ್. ಯೇಸು ಕ್ರಿಸ್ತ ರಕ್ತದಲ್ಲಿ ಪಾಪಿಯೇ ನಿನ್ನ ಪಾಪವ ತೊಳೆದುಕೋ, ಕೃಪೆಯಿಂದ ನಂಬಿಕೆಯ ಮೂಲವೇ ನಿನ್ನ ಪಾಪವ ತೊಳೆದುಕೋ. ತೊಳಕೋ ತೊಳಕೋ ನಿನ್ನ ಪಾಪವನ್ನು ಈಗಲೇ, ದೇವಪುತ್ರ ಯೇಸು ರಕ್ತ ಮಾತ್ರವೇ ಪಾಪ ಶುದ್ಧಿಯ ಮಾಡುತ್ತೇ.
ಮನಸಾಂತರ ಪಡು ನೀನು ಈಗಾಲೆ, ಇಡೀ ಕ್ರಿಸ್ತನ ಪಾದವನ್ನೇ ನಿನಗಾಗಿ ಶಿಲ್ಬೆಯಲ್ಲಿ ಆತಾನೆ ಘೋರ ಶಾಪವ ತಾಳಿದನೆ. ತೊಳಕೋ ನಿನ್ನ ಪಾಪವನು ಈಗಲೇ, ದೇವಪುತ್ರ ಯೇಸು ಕ್ರಿಸ್ತನ ತಾನೆ ನಿನ್ನ ಪಾಪವ ತೊಳಕು. ಯೇಸು ಕೂಡ ನೀನು ಹೋಗುತ್ತಿದ್ದೀಯೋ, ಶುದ್ಧ ರಕ್ತವ ಹಚ್ಚಿದೆಯೋ, ಯೇಸು ಪಾಕೆಯನ್ನು ಸೇರಿಕೊಂಡಿಯೋ, ಪಾಪ ಶುದ್ಧಿಯ ಹೊಂದಿವೆಯೋ. ತೊಳಕೋ ನಿನ್ನ ಪಾಪವನು ಈಗಲೇ, ಯೇಸು ಕ್ರಿಸ್ತ ರಕ್ತ ಮಾತ್ರ ಏವ ಪುತ್ರ, ಯೇಸು ರಕ್ತ ಮಾತ್ರವೇ ಪಾಪ ಶುದ್ಧಿಯ ಮಾಡುತ್ತೆ. ಪಾಪದಿಂದ ಒಲೆಯಾದ ಅಂಗಿಯ ಯೇಸು ರಕ್ತದಿ ಶುಚಿ ಮಾಡಿಕೋ, ಪಾಪ ಶಾಪ ರೋಗವೆಲ್ಲ ನೀಗಾಲು ನಿಜ ತೀರ್ಥವು ಹರಿಯುತ್ತೆ. ತೊಳಕೋ ನಿನ್ನ ಪಾಪವನು ಈಗಲೇ, ದೇವಪುತ್ರ ಯೇಸು ರಕ್ತ ಮಾತ್ರವೇ ಪಾಪ ಶುದ್ಧಿಯ ಮಾಡುತ್ತೆ. Are you washed in the blood, in the soul cleansing blood of the Lamb? Are you washed in garments of the spotless white? Are you washed in the blood of the Lamb? Are you walking daily by the Savior's side? Are you washed in the blood of the Lamb? Do you rest each moment in the crucified? Are you washed in the blood of the Lamb? Are you washed in the blood, in the soul cleansing blood of the Lamb? Are you garment spotless, are they white as snow? Are you washed in the blood of the Lamb? ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ದೇವರನ್ನ ಆರಾಧಿಸುವುದಕ್ಕೆ ನಾವು ಸೇರಿ ಬಂದಿರುವಾಗ ಹಾಡುಗಾರನೊಟ್ಟಿಗೆ ನಾವು ಕೇಳುವ, ಆರ್ ಯು ವಾಶ್ಡ್ ಇನ್ ದ ಬ್ಲಡ್, ಇನ್ ದ ಸೋಲ್ ಕ್ಲೆನ್ಸಿಂಗ್ ಬ್ಲಡ್ ಆಫ್ ದ ಲ್ಯಾಂಪ್? Are you garments spotless, are thy white as snow? Are you washed in the blood of the Lamb? ನಾವು ಕ್ರಿಸ್ತನ ರಕ್ತದಿಂದ ನಮ್ಮ ಪಾಪವನ್ನು ತೊಳೆದುಕೊಂಡಿದ್ದೇವ. ಪ್ರಿಯ ದೇವರ ಮಕ್ಕಳೇ, ದೇವರ ಸನ್ನಿಧಾನಕ್ಕೆ ನಾವು ಸೇರಿ ಬರುವಾಗ ಪ್ರಪ್ರಥಮವಾಗಿ ನಾವು ಮಾಡಬೇಕಾಗಿರುವಂತಹ ಕಾರ್ಯ, ಕಳೆದ ಒಂದು ವಾರ ನಮ್ಮ ಜೀವಿತದಲ್ಲಿ ಬಂದಿರುವಂತಹ ಎಲ್ಲ ತಪ್ಪುಗಳನ್ನು, ಎಲ್ಲ ಪಾಪಗಳನ್ನು ಅರಿಕೆ ಮಾಡುವಂಥದ್ದು. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ನಾನು ನನ್ನ ಪಾಪವನ್ನು ಅರಿಕೆ ಮಾಡದೇ ಇದ್ದಾಗ ನನ್ನ ಎಲುಬುಗಳೆಲ್ಲ ಸವೆದು ಹೋಗುತ್ತಿದ್ದವು ಎಂಬುದಾಗಿ. ಪವಿತ್ರನಾದ ದೇವರನ್ನ, ಪರಿಶುದ್ಧನಾದ ದೇವರನ್ನ ಅಪವಿತ್ರವಾದಂತಹ ಮನಸ್ಸಿನಿಂದ, ಅಪವಿತ್ರವಾದಂತಹ ಹೃದಯದಿಂದ, ಅಪವಿತ್ರವಾದಂತಹ ಮನೋಭಾವದಿಂದ ಆತನನ್ನ ಆರಾಧಿಸುವಂಥದ್ದು ಅಸಾಧ್ಯವಾಗಿರುವಂಥದ್ದಾಗಿದೆ.
ಅಂತಹ ಆರಾಧನೆಗಳನ್ನು, ಅಂತಹ ಪ್ರಾರ್ಥನೆಗಳನ್ನು, ಅಂತಹ ಸ್ತೋತ್ರಗಳನ್ನು ಆತನು ಎಂದಿಗೂ ಅಂಗೀಕಾರ ಮಾಡುವುದಿಲ್ಲ. ಪ್ರಪ್ರಥಮವಾಗಿ ನಮ್ಮ ಜೀವಿತದಲ್ಲಿ ನಡೆಯಬೇಕಾದಂತಹ ಒಂದು ಕಾರ್ಯ, ನಮ್ಮ ಜೀವಿತವನ್ನು ದೇವರ ವಾಕ್ಯದೊಟ್ಟಿಗೆ ಒಂದು ಸಾರಿ ತುಲನೆ ಮಾಡಿಕೊಳ್ಳುವಂಥದ್ದು, ಪರೀಕ್ಷಿಸಿಕೊಳ್ಳುವಂಥದ್ದು. ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನಕ್ಕೆ ನಾವು ಸೇರಿ ಬಂದಿರುವಾಗ ನಮ್ಮ ಜೀವಿತವನ್ನು ದೇವರ ಮುಂಭಾಗದಲ್ಲಿ, ದೇವರ ವಾಕ್ಯದ ಮುಂಭಾಗದಲ್ಲಿ ನಮ್ಮನ್ನೇ ನಾವು ಪರೀಕ್ಷಿಸಿಕೊಳ್ಳುವ. ನಮ್ಮ ನೋಟದಲ್ಲಿ, ನಮ್ಮ ಚಿಂತೆಯಲ್ಲಿ, ನಮ್ಮ ಆಲೋಚನೆಯಲ್ಲಿ, ನಮ್ಮ ಒಡನಾಟದಲ್ಲಿ ಬಂದಿರುವಂತಹ ಎಲ್ಲ ತಪ್ಪುಗಳನ್ನು, ಎಲ್ಲ ಪಾಪಗಳನ್ನು ಸರ್ವಶಕ್ತನಾದ ದೇವರ ಮುಂದೆ ಅರಿಕೆ ಮಾಡಿಕೊಂಡು ಈ ಮುಂಜಾನೆಯಲ್ಲಿ ನಾವು ದೇವರನ್ನು ಆರಾಧಿಸುವುದಕ್ಕೆ ಸೇರಿ ಬಂದಿರುವಾಗ ನಮ್ಮ ತಪ್ಪುಗಳನ್ನು, ನಮ್ಮ ಪಾಪಗಳನ್ನು ಅರಿಕೆ ಮಾಡಿಕೊಂಡು ನಾವು ದೇವರ ಸನ್ನಿಧಾನದಲ್ಲಿ ಕ್ಷಮಾಪಣೆಯನ್ನು ಹೊಂದಿಕೊಂಡು ಪವಿತ್ರನಾದಂಥ ದೇವರನ್ನು, ಪರಿಶುದ್ಧನಾದ ದೇವರನ್ನು ಪವಿತ್ರತೆಯಲ್ಲಿ ನಾವು ಆರಾಧಿಸುವ. ಈ ಬೆಳಗಿನ ಜಾವದಲ್ಲಿ ಮತದಾವರ್ತಿ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ವಂದನೆಯನ್ನು ಸಲ್ಲಿಸುವಂತನಾಗಿದ್ದೇನೆ. ಒಂದು ಹಳೆಯ ಕನ್ನಡ ಹಾಡನ್ನು ಹಾಡಿ ದೇವರನ್ನು ನಾವು ಮಹಿಮೆಪಡಿಸುವ. ಇನ್ಯಾರು ನಿನ್ನ ಆಪ್ತರು, ಕ್ರಿಸ್ತೇಸು ಒಬ್ಬನೇ ಸದಾ, ಸ್ವೀಕರಿಸು ಈ ಆಪ್ತನ, ಯೇಸು ನನ್ನಾತ್ಮ ರಕ್ಷಕ. ನಿನ್ನಾಪ್ತ ಯೇಸು ಬಂದನು, ನಿಂಗಾಗಿ ಜಾತನಾದನು, ನಿನ್ನನ್ನು ಕೊಂಡುಕೊಂಡನು, ನೀನಲ್ಲ ಶಾಪಗ್ರಸ್ತನು ಎಂಬ ಹಾಡನ್ನು ಹಾಡಿ ದೇವರನ್ನು ನಾವು ಮಹಿಮೆಪಡಿಸುವ. ಇನ್ಯಾರು ನಿನ್ನ ಆಪ್ತರು, ಕ್ರಿಸ್ತೇಸು ಒಬ್ಬನೇ ಸದಾ, ಸ್ವೀಕರಿಸು ಈ ಆಪ್ತನ, ಯೇಸು ನನ್ನಾತ್ಮ ರಕ್ಷಕ. ಇನ್ಯಾರು ನಿನ್ನ ಆಪ್ತರು, ಕ್ರಿಸ್ತೇಸು ಒಬ್ಬನೇ ಸದಾ, ಸ್ವೀಕರಿಸು ಈ ಆಪ್ತನ, ಯೇಸು ನನ್ನಾತ್ಮ ರಕ್ಷಕ. ನಿನ್ನಾಪ್ತ ಯೇಸು ಬಂದನು, ನಿಂಗಾಗಿ ಜಾತನಾದನು, ನಿನ್ನನ್ನು ಕೊಂಡುಕೊಂಡನು, ಏನಲ್ಲ ಶಾಪ. ಇನ್ಯಾರು ನಿನ್ನ ಆಪ್ತರು, ಕ್ರಿಸ್ತೇಸು ಒಬ್ಬನೇ ಸದಾ, ಸ್ವೀಕರಿಸು ಈ ಆಪ್ತನ, ಯೇಸು ನನ್ನಾಪ್ತ ರಕ್ಷಕ. ಲೋಕ ವಿಹಾರದಾಪ್ತರು, ನಿನ್ನಾತ್ಮ ಶಾಂತಿ ನೀಡರು, ಹೃದಯವ ತಿಳಿದಾತನು, ನಿನ್ನಾಪ್ತ ಯೇಸು ಕ್ರಿಸ್ತನೇ. ಇನ್ಯಾರು ನಿನ್ನ ಆಪ್ತರು, ಕ್ರಿಸ್ತೇಸು ಒಬ್ಬನೇ ಸದಾ, ಸ್ವೀಕರಿಸು ಈ ಆಪ್ತನ, ಯೇಸು ನನ್ನಾಪ್ತ ರಕ್ಷಕ. ಮಹಿಮ ಕಿರೀಟ ತೇಜಿಸಿ ಪಾಪಿಯ ಸ್ಥಾನವಾಯಿಸಿ, ನಮ್ಮೆಲ್ಲ ದ್ರೋಹ ಸಾಯಿಸಿ, ಪ್ರಾಣವ ಕೊಟ್ಟ ಆಪ್ತನೇ. ಇನ್ಯಾರು ನಿನ್ನ ಆಪ್ತರು, ಕ್ರಿಸ್ತೇಸು ಒಬ್ಬನೇ ಸದಾ, ಸ್ವೀಕರಿಸು ಈ ಆಪ್ತನ, ಯೇಸು ನನ್ನಾಪ್ತ ರಕ್ಷಕ. ಪವಿತ್ರ ಐಕ್ಯಕ್ಕಾಗಿಯೇ ಕರೆಯುತ್ತಾನೆ ನಾನು, ಸ್ವರ್ಗೀಯ ಕರೆ ಲಾಲಿಸಿ
ಆಶ್ರಯಿಸುವೆ ಆಪ್ತನ, ಇನ್ಯಾರು ನಿನ್ನ ಆಪ್ತರು, ಕ್ರಿಸ್ತೇಸು ಸ್ವೀಕರಿಸು ಈ ಆಪ್ತನ, ಯೇಸು ನನ್ನ ಆಪ್ತ ರಕ್ಷಕ, ಇನ್ಯಾರು ನಿನ್ನ ಆಪ್ತರು, ಕ್ರಿಸ್ತೇಸು ಒಬ್ಬನೇ ಸದಾ. ಸ್ವೀಕರಿಸು ಈ ಆಪ್ತನ, ಯೇಸು ನನ್ನ ಆಪ್ತ ರಕ್ಷಕ, ಇನ್ಯಾರು ನಿನ್ನ ಆಪ್ತರು, ಕ್ರಿಸ್ತೇಸು ಒಬ್ಬನೇ ಸದಾ. ಸ್ವೀಕರಿಸು ಈ ಆಪ್ತನ, ಯೇಸು ನನ್ನ ಆತ್ಮ ರಕ್ಷಕ. ಆಪ್ತರು ಅಂದರೆ ಸ್ನೇಹಿತರು. ಇನ್ಯಾರು ನಮ್ಮ ಸ್ನೇಹಿತರು? ದೇವರ ವಾಕ್ಯದಲ್ಲಿ ನೋಡ್ತೇವೆ, ಪ್ರಾಣವನ್ನೇ ಸ್ನೇಹಿತರಿಗೋಸ್ಕರವಾಗಿ ಕೊಡುವುದಕ್ಕಿಂತ ಶ್ರೇಷ್ಠವಾದಂತಹ ಪ್ರೀತಿ ಮತ್ತೊಂದಿಲ್ಲ. ಸ್ವಂತ ಪ್ರಾಣವನ್ನ ಸ್ನೇಹಿತನಿಗಾಗಿ ಕೊಡುವಂಥದ್ದೇ ಪ್ರೀತಿಯಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ಪ್ರೀತಿ. ಶ್ರೇಷ್ಠವಾದಂತಹ ಪ್ರೀತಿ ಅನ್ನುವುದಕ್ಕಿಂತ ಅದೇ ನಿಜವಾದಂತಹ ಪ್ರೀತಿ. ನಿಜವಾದಂತಹ ಪ್ರೀತಿ ಅನ್ನುವಂಥದ್ದು ಯೇಸುಸ್ವಾಮಿ ಹೇಳಿರುವಂತಹ ಒಂದು ಮಾತು, ನಿನ್ನ ನೆರೆಯವನನ್ನ ನಿನ್ನಂತೆಯೇ ಪ್ರೀತಿಸು. ದಟ್ ಈಸ್ ದ ಟ್ರೂ ಲವ್. ಸೊ ಇಂದು ಲೋಕದಲ್ಲಿ ನಾನಾ ವಿಧವಾದಂತಹ ಪ್ರೀತಿಗಳನ್ನು ನಾವು ನೋಡ್ತೇವೆ. ನಾನಾ ವಿಧವಾದಂತಹ ಪ್ರೀತಿಗಳು ಈ ಲೋಕದಲ್ಲಿ ಇರುವಂಥದ್ದಾಗಿದೆ. ಆದರೆ ಯಥಾರ್ಥವಾದಂತಹ ಪ್ರೀತಿ, ಯೇಸುಸ್ವಾಮಿ ಹೊಸ ಒಡಂಬಡಿಕೆಯಲ್ಲಿ ತನ್ನ ಶಿಷ್ಯರಿಗೆ ಅಥವಾ ನಮಗೆ ಕೊಟ್ಟಿರುವಂತಹ ಎರಡು ಆಜ್ಞೆ ಇದೆ. ಮೊದಲನೇ ಆಜ್ಞೆ, ನಿನ್ನ ದೇವರಾದ ಯೆಹೋವನನ್ನ ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಬುದ್ಧಿಯಿಂದ ಆತನನ್ನು ಪ್ರೀತಿಸು ಎಂಬುದಾಗಿ. ಎರಡನೆಯ ಆಜ್ಞೆ ಅನ್ನುವಂಥದ್ದು, ನಿನ್ನ ನೆರೆಯವನನ್ನು ನಿನ್ನಂತೆ ಪ್ರೀತಿ ಮಾಡು. ಲವ್ ಯುವರ್ ನೈಬರ್. ಯೇಸುಸ್ವಾಮಿ ಮತ್ತಾಯನ ಸುವಾರ್ತೆಯಲ್ಲಿ ಇರುವುದು, ನಿಮ್ಮ ವೈರಿಗಳನ್ನ ಪ್ರೀತಿ ಮಾಡ್ರಿ. ಲವ್ ಯುವರ್ ಎನಿಮೀಸ್. ಯಾವ ತತ್ವಶಾಸ್ತ್ರಗಳು ಅಥವಾ ಯಾವ ಪುಸ್ತಕಗಳು ಹೇಳದೇ ಇರುವಂತಹ ಕಾರ್ಯವನ್ನ ಸರ್ವಶಕ್ತನಾದ ದೇವರು ಯೇಸುಸ್ವಾಮಿ ಹೇಳಿರುವಂಥದ್ದು. ಲವ್ ಯುವರ್ ನೈಬರ್ಸ್, ಲವ್ ಯುವರ್ ಎನಿಮೀಸ್. ನಿನ್ನ ವೈರಿ ಹಸಿದಿದ್ದರೆ ಅವನಿಗೆ ಊಟವನ್ನ ಕೊಡು ಎಂಬುದಾಗಿ ಸತ್ಯವೇದದಲ್ಲಿ ಬರೆದಿರುವಂಥದ್ದನ್ನು ನೋಡ್ತೇವೆ. ಇನ್ಯಾರು ನಿನ್ನ ಆಪ್ತರು? ಇಂದು ಲೋಕದಲ್ಲಿ ಅನೇಕರು ಅನೇಕರನ್ನ ಪ್ರೀತಿಸುವಂಥದ್ದನ್ನು ನಾವು ನೋಡ್ತೇವೆ. ಅವರ ಪ್ರೀತಿಗಳು ಕೆಲವು ವಿಚಾರಗಳನ್ನ ಹೊಂದಿಕೊಳ್ಳುವುದಕ್ಕೋಸ್ಕರವಾಗಿ. ಅನೇಕರು ಪ್ರೀತಿಯನ್ನ ತೋರಿಸಿ ವಂಚಿಸುವಂಥದ್ದನ್ನು ನಾವು ನೋಡ್ತೇವೆ. ಸೊ ಈ ರೀತಿ ವಂಚನೆಗೆ ಒಳಗಾದಂಥವರು ಕೆಲವರು ತಮ್ಮ ಜೀವಿತವನ್ನೇ ಮುಗಿಸುವಂತಹ ಹಂತಕ್ಕೆ ಬರುವಂಥದ್ದನ್ನು ನಾವು ನೋಡ್ತೇವೆ. ಅಂದ್ರೆ ಈ ಲೋಕದ ಪ್ರೀತಿಗಳು ನಶ್ವರವಾದದ್ದು, ತಾತ್ಕಾಲಿಕವಾದದ್ದು. ಅವರ ಜೀವಿತದಲ್ಲಿ ಏನನ್ನು ಹೊಂದುವುದಕ್ಕೋಸ್ಕರವಾಗಿ ಪ್ರೀತಿಸುವಂಥದ್ದಾಗಿದೆ. ಆದರೆ ಇಲ್ಲಿ ಯೇಸುಸ್ವಾಮಿ ನನ್ನನ್ನ ಪ್ರೀತಿ ಮಾಡ್ದ. ಯಾವ ರೀತಿಯಾಗಿ ಪ್ರೀತಿ ಮಾಡ್ದ? ತನ್ನ ಅಮೂಲ್ಯವಾದ ಪ್ರಾಣವನ್ನ ನಮಗೆ ಕೊಡುವುದರ ಮೂಲಕವಾಗಿ ಆತನು ನಮ್ಮನ್ನ ಪ್ರೀತಿ ಮಾಡ್ದ. ಪ್ರತ್ಯೇಕವಾಗಿ ಇಂದು ಕ್ರೈಸ್ತ ಲೋಕ ಯೇಸು ಕ್ರಿಸ್ತನ ಶ್ರಮೆ, ಮರಣ, ಪುನರುತ್ಥಾನವನ್ನ ಜ್ಞಾಪಕ ಮಾಡುವಂತಹ ಈ ದಿನಗಳಲ್ಲಿ ಪ್ರಿಯರೇ, ಈ ಯೇಸು ಕ್ರಿಸ್ತನ ಆ ತ್ಯಾಗಪೂರ್ಣವಾದಂತಹ ಮರಣ ದೇವರಿಂದ ದೂರವಿದ್ದಂತಹ ನಮ್ಮನ್ನು, ಅನ್ಯರಾದಂತಹ ನಮ್ಮನ್ನು
ಕ್ರಿಸ್ತನ ಪ್ರೀತಿ, ಕ್ರಿಸ್ತನ ತ್ಯಾಗಪೂರ್ಣವಾದಂತಹ ಮರಣ ನಮ್ಮನ್ನು ಇಂದು ದೇವರ ಮಕ್ಕಳೆಂಬ ಒಂದು ಬಾಧ್ಯತೆಗೆ, ದೇವರ ಮಕ್ಕಳೆಂಬ ಒಂದು ಪದವಿಗೆ ನಮ್ಮನ್ನ ಕರೆತಂದಿರುವಂಥದ್ದಾಗಿದೆ. ಯೋಹಾನನ ಪತ್ರಿಕೆಯಲ್ಲಿ ಯೋಹಾನನು ಹೇಳುವಂಥದ್ದು, ನೌ ಯು ಆರ್ ದ ಚಿಲ್ಡ್ರನ್ ಆಫ್ ಗಾಡ್. ಈಗ ನೀವು ದೇವರ ಮಕ್ಕಳಾಗಿದ್ದೀರಿ. ಯಾವ ರೀತಿಯಾಗಿ? ಯೇಸು ಕ್ರಿಸ್ತನ ತ್ಯಾಗಪೂರ್ಣವಾದ ಮರಣದ ಮೂಲಕವಾಗಿ. ಯೋಹಾನ 3:16, ಗಾಡ್ ಸೋ ಲವ್ಡ್ ದ ವರ್ಲ್ಡ್. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟ. ಎಷ್ಟೋ ಪ್ರೀತಿನಂದ್ರೆ ತನ್ನನ್ನೇ ಬರಿದು ಮಾಡಿಕೊಂಡು, ದಾಸನ ರೂಪವನ್ನ ತಾಳಿಕೊಂಡು, ಮನುಷ್ಯರಿಗೆ ಸದೃಶನಾಗಿ ಶಿಲುಬೆಯ ಮರಣವನ್ನ ಓರುವಷ್ಟು ಆತನು ತನ್ನನ್ನು ಬರಿದು ಮಾಡಿಕೊಂಡ. ಆತನು ನಮ್ಮನ್ನ ಪ್ರೀತಿ ಮಾಡ್ದ. There is no greater love than the love of God. ದೇವರ ಪ್ರೀತಿಗಿಂತ ಅಮೂಲ್ಯವಾದಂತಹ ಪ್ರೀತಿ ಬೇರೆ ಯಾವುದೂ ಇಲ್ಲ. Only God's love is a greater love. ಸೊ ದೇವರ ಮಕ್ಕಳಾದಂತಹ ನಾವುಗಳು ಈ ದಿನಮಾನಗಳಲ್ಲಿ ಯೇಸು ಕ್ರಿಸ್ತನ ಕ್ರೂಜೆಯ ಮರಣವನ್ನ, ಶಿಲುಬೆಯ ಮರಣವನ್ನ, ಪುನರುತ್ಥಾನವನ್ನ ಜ್ಞಾಪಕ ಮಾಡುವಂತಹ ಈ ದಿನಮಾನಗಳಲ್ಲಿ we have to think about that. ಈ ದಿನಗಳು ಕೇವಲ ಒಂದು ಧಾರ್ಮಿಕ ಆಚರಣೆಗೆ ಮಾತ್ರ ಸೀಮಿತವಾಗಿರದೆ, ಕೇವಲ ಧಾರ್ಮಿಕ ವಿಧಾನಗಳಿಗೆ ಮಾತ್ರ ಸೀಮಿತವಾಗಿರದೆ, ಹೌ ವಿ ಕ್ಯಾನ್ ಅಪ್ಲೈ ಇನ್ ಅವರ್ ಡೇ ಟು ಡೇ ಲೈಫ್. ನಮ್ಮ ದೈನಂದಿನ ಜೀವಿತದಲ್ಲಿ ಯಾವ ರೀತಿಯಾಗಿ ಇದನ್ನ ನಾವು ಅಳವಡಿಸಿಕೊಳ್ಳಬಹುದು ಎಂಬುವಂಥದ್ದನ್ನು ನಾವು ಅವಲೋಕಿಸುವಂಥದ್ದು ಬಹಳ ಮುಖ್ಯ. ಈ ಮುಂಜಾನೆಯಲ್ಲಿ ತದಾವರ್ತಿ ದೇವರನ್ನ ನಾವು ಆರಾಧಿಸುವುದಕ್ಕೆ ನಾವು ಸೇರಿ ಬಂದಿದ್ದೇವೆ. ಸೊ ಈ ದಿನದ ದೇವರ ವಾಕ್ಯ ಧ್ಯಾನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳುವ. ಮಾರ್ಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ ಅದರ 40ರಿಂದ 45 ವಾಕ್ಯಗಳನ್ನ ನಾವು ಓದಿಕೊಳ್ಳುವ. ಮಾರ್ಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 40ರಿಂದ 45 ವಾಕ್ಯಗಳಲ್ಲಿ ಇಲ್ಲಿ ಯೇಸು ಸ್ವಾಮಿ ತನ್ನ ಐಹಿಕ ಸೇವೆಯ ಸಂದರ್ಭದಲ್ಲಿ ಮಾಡಿದ ಒಂದು ಅದ್ಭುತದ ಕುರಿತಾಗಿ, ಅಥವಾ ದೇವರು ಮಾಡಿದಂತಹ ಒಂದು ಸೂಚಕ ಕಾರ್ಯದ ಕುರಿತಾಗಿ ಇಲ್ಲಿ ಬರೆದಿರುವಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ಇದರ ತಳಭರದಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ, ಕುಷ್ಠರೋಗಿಯನ್ನು ಸ್ವಸ್ಥ ಮಾಡಿದ್ದು. 40ನೇ ವಾಕ್ಯ ಈ ರೀತಿ ಬರೆಯಲ್ಪಟ್ಟಿದೆ, ಒಬ್ಬ ಕುಷ್ಠರೋಗಿಯು ಯೇಸುವಿನ ಬಳಿಗೆ ಬಂದು ಆತನ ಮುಂದೆ ಮೊಣಕಾಲೂರಿಕೊಂಡು, ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲೆ ಎಂದು ಬೇಡಿಕೊಂಡನು ಅಥವಾ ಬೇಡಿಕೊಳ್ಳಲು. ಕುಷ್ಠ ಅಥವಾ ಕುಷ್ಠರೋಗಿ ಹಳೆಯ ಒಡಂಬಡಿಕೆಯ ಕಾಲದಲ್ಲಿ ಸಮಾಜದಿಂದ ಬಹಿಷ್ಕರಿಸಲ್ಪಟ್ಟಂತಹ ಒಂದು ಗುಂಪು ಜನ ಸಮೂಹ. ಯೇಸು ಕ್ರಿಸ್ತನ ಕಾಲದಲ್ಲಿಯೂ ಸಹ, ಅಂದ್ರೆ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಮಾನವನಾಗಿ ಜೀವಿಸಿದಂತಹ ಸಂದರ್ಭದಲ್ಲಿಯೂ ಸಹ ಕುಷ್ಠರೋಗಿಗಳು ಸಮಾಜದಿಂದ, ಕುಷ್ಠರೋಗಿಗಳು ಆ ಜನರ ಸಮೂಹದಿಂದ ದೂರ ತಳ್ಳಲ್ಪಟ್ಟಂತಹ ವ್ಯಕ್ತಿಗಳಾಗಿದ್ದರು. ಹಳೆಯ ಒಡಂಬಡಿಕೆಯಲ್ಲಿ ಇದರ ಕುರಿತಾಗಿ ನಾವು ನೋಡುವಂಥವರಾಗಿದ್ದೇವೆ. ಒಬ್ಬ ವ್ಯಕ್ತಿಯ ಶರೀರದ ಯಾವುದಾದರೋ ಒಂದು ಭಾಗದಲ್ಲಿ ಯಾವುದಾದರೋ ಒಂದು ಕಲೆಯು ಕಂಡು ಬಂದರೆ ಆ ವ್ಯಕ್ತಿ ತನ್ನ ಶರೀರದ ಭಾಗವನ್ನ ಯಾಜಕನಿಗೆ ತೋರಿಸಬೇಕು. ಯಾಜಕನು ಅದನ್ನು ಪರೀಕ್ಷಿಸಿ ಅದು ಕುಷ್ಠವೆಂಬುದಾಗಿ ದೃಢಪಟ್ಟರೆ ಅವನನ್ನು ಪಾಳೆಯದ ಹೊರಗೆ ಅವನನ್ನ ಕಳುಹಿಸಿ ಬಿಡ್ತಾ ಇದ್ರು. ಒಬ್ಬ ಕುಷ್ಠರೋಗಿ ವಾಸಿಸಬೇಕಾದಂತಹ ಸ್ಥಳ ಪಾಳೆಯದ ಹೊರಭಾಗದಲ್ಲಿ.
ಸೊ ಇದೇ ಕಾರ್ಯಗಳು ಅಥವಾ ಇದೇ ಒಂದು ಪಾರಂಪರ್ಯ ಯೇಸು ಕ್ರಿಸ್ತನ ಸಂದರ್ಭದಲ್ಲಿಯೂ ಸಹ ಇಸ್ರಾಯೇಲರಲ್ಲಿ ಇದ್ದಂತಹ ಒಂದು ಸಂಪ್ರದಾಯವಾಗಿತ್ತು. ಸೊ ಹೀಗಿರುವಾಗ ಒಂದು ದಿನ ಯೇಸು ಸ್ವಾಮಿಯ ಬಳಿಗೆ ಒಬ್ಬ ಕುಷ್ಠರೋಗಿ ಬರುವಂತದ್ದನ್ನು ನಾವು ನೋಡ್ತೇವೆ. ಈ ಕುಷ್ಠರೋಗಿ ಯೇಸುವಿನ ಬಳಿಗೆ ಬಂದು ಯೇಸುವಿನೊಂದಿಗೆ ಹೇಳುವಂತಹ ಒಂದು ಮನವಿ, ನಿನಗೆ ಆತನು ಮೊದಲು ಮೊಣಕಾಲೂರಿ ತನ್ನನ್ನೇ ತಗ್ಗಿಸಿಕೊಂಡು, ಹಳೆಯ ಒಡಂಬಡಿಕೆಯಲ್ಲಿ ಒಬ್ಬ ಕುಷ್ಠರೋಗಿ ಪಾಳೆಯದ ಹೊರಭಾಗದಲ್ಲಿ ನಡೆದು ಬರುವಂತಹ ಸಂದರ್ಭದಲ್ಲಿ ಅವನ ವೇಷಭೂಷಣವನ್ನ ಅವರು ತೆಗೆದಾಕಬೇಕು. ಅವನು ಗೋಣಿ ತಟ್ಟನ ಹಾಕಿಕೊಂಡು ತಲೆಯ ಮೇಲೆ ಬೂದಿಯನ್ನ ಸುರಿಸಿಕೊಂಡು ಮುಖವನ್ನ ಮುಚ್ಚಿಕೊಂಡು ನಾನು ಕುಷ್ಠರೋಗಿ ಎಂಬುವಂಥದ್ದನ್ನ ಹೇಳುತ್ತಾ ಹೋಗಬೇಕು. ಯಾಕೆಂದ್ರೆ ಆ ಮಾರ್ಗದಲ್ಲಿ ಯಾವುದಾದ್ರೂ ಒಬ್ಬ ವ್ಯಕ್ತಿ ಬಂದರೆ ಅವನಿಂದ ಬಹಳ ದೂರದಲ್ಲಿ ನಿಲ್ಲುವಂತವನಾಗಿರ್ತಾನೆ. ಸೊ ಈ ಒಂದು ಸಂಪ್ರದಾಯಗಳು ಇದ್ದಂತಹ ಕಾಲಘಟ್ಟದಲ್ಲಿ ಈಗ ಒಬ್ಬ ಕುಷ್ಠರೋಗಿಯು ಯೇಸುವಿನ ಮುಂದೆ ಬಂದು ಯೇಸುವಿನ ಮುಂದೆ ಮೊಣಕಾಲನ್ನ ಊರಿ ಆತನ ಒಂದು ಮನವಿ, ಆತನ ಒಂದು ಪ್ರಾರ್ಥನೆ, ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡು ಎಂಬುದಾಗಿ ಕೇಳುವಂಥದ್ದನ್ನ ನಾವು ನೋಡುವಂಥವರಾಗಿದ್ದೇವೆ. ಮತ್ತಾಯನ ಸುವಾರ್ತೆ 8ನೇ ಅಧ್ಯಾಯ 2ನೇ ವಾಕ್ಯದಿಂದ 4ನೇ ವಾಕ್ಯದಲ್ಲಿಯೂ ಸಹ ಇದೇ ಒಂದು ಕಾರ್ಯವನ್ನ ಬರೆದಿರುವಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ಇಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಸಮಾಜದಿಂದ ತಳ್ಳಲ್ಪಟ್ಟಂತಹ ಜನರನ್ನ ಅಥವಾ ಸಮಾಜದಿಂದ ಬಹಿಷ್ಕೃತರಾದಂತಹ ಜನರೊಂದಿಗೆ ತನ್ನನ್ನು ತಾನೇ ಗುರುತಿಸಿಕೊಳ್ಳುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಪ್ರಿಯ ಕ್ರೈಸ್ತರೇ, ಪ್ರಿಯ ದೇವರ ಮಕ್ಕಳೇ, ಇಂದು ಈ ಪ್ರತ್ಯೇಕವಾದಂತಹ ಈ ಕ್ರಿಸ್ತನ ಶ್ರಮೆ ಮರಣವನ್ನ ಜ್ಞಾಪಕ ಮಾಡುವಂತಹ ಈ ದಿನಮಾನಗಳಲ್ಲಿ ಕ್ರೈಸ್ತರೆಂಬುದಾಗಿ ಹೇಳಿಕೊಳ್ಳುವಂತಹ ನಾವುಗಳು ಅಥವಾ ದೇವರ ಮಕ್ಕಳು ಎಂಬುದಾಗಿ ಹೇಳುವಂತಹ ನಾವುಗಳು ಸಮಾಜದಿಂದ ಬಹಿಷ್ಕೃತರಾದಂತಹ ಜನರೊಟ್ಟಿಗೆ ನಮ್ಮನ್ನು ನಾವೇ ಗುರುತಿಸಿಕೊಳ್ಳುತ್ತಿದ್ದೇವಾ ಎಂಬುವಂತಹ ಒಂದು ಪ್ರಶ್ನೆಯನ್ನ ಕೇಳಿಕೊಳ್ಳಬೇಕಾಗಿರುವಂಥದ್ದು ಬಹಳ ಮುಖ್ಯ. ಸಮಾಜದಿಂದ ಬಹಿಷ್ಕೃತರಾದಂತಹದ್ದು ಒಂದು ಕಡೆ ಇರಲಿ, ನಮ್ಮ ಕುಟುಂಬದ ಎಲ್ಲ ಸದಸ್ಯರೊಟ್ಟಿಗೆ ನಾವು ಗುರುತಿಸಿಕೊಳ್ತಾ ಇದ್ದೇವಾ? ಅಥವಾ ನಮ್ಮ ಸಭೆಗೆ ಬರುವಂತಹ ಎಲ್ಲ ಜನರೊಂದಿಗೆ ನಮ್ಮನ್ನು ನಾವೇ ಗುರುತಿಸಿಕೊಳ್ಳುವುದಕ್ಕೆ ಬಯಸ್ತಾ ಇದ್ದೇವಾ? ಇಂದು ಪ್ರತಿಯೊಬ್ಬರು ನೋಡುವಂಥದ್ದು ಸೋಷಿಯಲ್ ಸ್ಟ್ಯಾಟಸ್. ಅವರವರು ಅವರದೇ ಆದಂತಹ ಹಂತದಲ್ಲಿರುವಂತಹ ವ್ಯಕ್ತಿಗಳೊಟ್ಟಿಗೆ ಸ್ನೇಹ ಬಾಂಧವ್ಯವನ್ನ ಬೆಳೆಸುವಂಥದ್ದನ್ನ ನಾವು ನೋಡುವಂಥವರಾಗಿದ್ದೇವೆ. ಅವರ ಯೋಗ್ಯತೆಗೆ ಸರಿ ಸಮಾನವಾಗಿ ಇಲ್ಲದೆ ಇರುವಂತಹ ವ್ಯಕ್ತಿಗಳೊಟ್ಟಿಗೆ ಇವತ್ತು ಅಕ್ರೈಸ್ತರಾದರೂ ಕ್ರೈಸ್ತರಾದರೂ ಸಹ ಬಾಂಧವ್ಯವನ್ನ ಬೆಳೆಸುವುದಕ್ಕೆ ಬಯಸದೆ ಇರುವಂತಹ ಕಾಲದಲ್ಲಿ ನೀನು ನಾನು ಜೀವಿಸುತ್ತಿದ್ದೇವೆ. ಯೇಸು ಕ್ರಿಸ್ತನ ಕಾಲದಲ್ಲಿಯೂ ಈ ಕುಷ್ಠರೋಗಿಗಳು ಧರ್ಮಶಾಸ್ತ್ರದ ಅನುಸಾರವಾಗಿ ಬಹಿಷ್ಕೃತರಾದಂಥವರಾಗಿದ್ದರು. ಆದರೆ ಯೇಸು ಕ್ರಿಸ್ತನು ಅವರನ್ನ ಪ್ರೀತಿ ಮಾಡರ ಫಲವಾಗಿ
ಆತನು ಅವರೊಂದಿಗೆ ತನ್ನನ್ನು ತಾನೇ ಗುರುತಿಸಿಕೊಳ್ಳುವಂಥದ್ದನ್ನು ನಾವು ನೋಡುತ್ತೇವೆ. ಇಲ್ಲಿ ಕುಷ್ಠರೋಗಿಯ ಪ್ರಾರ್ಥನೆ, ನಿನಗೆ ಮನಸ್ಸಿದ್ದರೆ, ನಿನಗೆ ಮನಸ್ಸಿದ್ದರೆ. ಯಾಕೆಂದರೆ ಈ ಕುಷ್ಠರೋಗಿಗೆ ತನ್ನ ಸ್ಥಾನ ಏನೆಂಬುದಾಗಿ ತನಗೆ ಚೆನ್ನಾಗಿ ಗೊತ್ತಿತ್ತು. ಅವನ ಸೋಷಿಯಲ್ ಸ್ಟೇಟಸ್ ಅಥವಾ ಸಾಮಾಜಿಕ ಸ್ಥಾನ ಏನೆಂಬುದಾಗಿ ಚೆನ್ನಾಗಿ ಗ್ರಹಿಸಿಕೊಂಡಿದ್ದಂತಹ ವ್ಯಕ್ತಿಯಾಗಿದ್ದ ಈ ಕುಷ್ಠರೋಗಿ. ಇಲ್ಲಿ ಕುಷ್ಠರೋಗಿ ಯೇಸುವಿನ ಬಳಿಯಲ್ಲಿ ಕೇಳುವಂಥದ್ದು ನನ್ನ ಸಾಮಾಜಿಕ ಸ್ಥಾನವನ್ನು ಬದಲಾಯಿಸಿ ಎಂಬುದಾಗಿ ಅಲ್ಲ. ಇಲ್ಲಿ ಅವನ ಒಂದು ವಿನಂತಿ, ಯೇಸುವೆ ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲೆ. ಈ 2022ರಲ್ಲಿ ಯೇಸು ಕ್ರಿಸ್ತನ ಶ್ರಮೆ ಮರಣವನ್ನು ನಾವು ಜ್ಞಾಪಕ ಮಾಡುವಂತಹ ಈ ಸಂದರ್ಭದಲ್ಲಿ ಪ್ರಿಯರೇ, ಅನೇಕರು ಇಂದಿಗೂ ಸಹ ಪಾಪವೆಂಬ ಕುಷ್ಠಕ್ಕೆ ಒಳಪಟ್ಟವರಾಗಿ ದೇವರ ಸಭೆಯೆಂಬ ಪಾಳೆಯದ ಹೊರಭಾಗದಲ್ಲಿ ನಿಂತಿರುವಾಗ, ಸಭೆಯಾದಂತಹ ನಾವುಗಳು ಯೇಸು ಯಾವ ರೀತಿಯಾಗಿ ಆ ಕುಷ್ಠರೋಗಿಯ ಬಳಿಗೆ ಹೋದನೋ ಹಾಗೆಯೇ ನಾವು ಹೋಗುವುದಕ್ಕೆ ಸಿದ್ಧರಿದ್ದೇವ. ನಾವು ಸಮಾಜದಿಂದ ಬಹಿಷ್ಕರಿಸಲ್ಪಟ್ಟಂತಹ ಜನರೊಂದಿಗೆ ನಮ್ಮನ್ನೇ ನಾವೇ ಗುರುತಿಸಿಕೊಳ್ಳುವುದಕ್ಕೆ ಸಿದ್ಧರಿದ್ದೇವಾ? ಈ ಒಂದು ಪ್ರಶ್ನೆಯನ್ನ ನಮಗೆ ನಾವೇ ಕೇಳಿಕೊಳ್ಳಬೇಕಾಗಿರುವಂಥದ್ದು ಬಹಳ ಸಮಂಜಸವಾಗಿರುವಂಥದ್ದಾಗಿದೆ. ಇಲ್ಲಿ ಕುಷ್ಠರೋಗಿಯ ವಿನಂತಿಯ ಮುಂಭಾಗದಲ್ಲಿ ಯೇಸು ಕನಿಕರಪಟ್ಟನು. He had a compassion. ಕುಷ್ಠರೋಗಿಗಳನ್ನ ಯಾರು ಹತ್ತಿರಕ್ಕೆ ಸೇರಿಸಿಕೊಳ್ಳದೆ ಇರುವಂತಹ ಕಾಲದಲ್ಲಿ ಯೇಸು ಸ್ವಾಮಿ ಆ ಕುಷ್ಠರೋಗಿಯನ್ನ ನೋಡಿ ಕನಿಕರ ಪಟ್ಟದ್ದು ಮಾತ್ರವಲ್ಲದೆ ಕೈ ನೀಡಿ ಅವನನ್ನ ಮುಟ್ಟಿದನು. ಪ್ರಿಯರೇ, ಎ ಸಿಂಗಲ್ ಟಚ್ ಕ್ಯಾನ್ ಚೇಂಜ್ ಮೆನಿ ಪೀಪಲ್. ನಿಮ್ಮ ಒಂದು ಸ್ಪರ್ಶ ಅನೇಕರ ಜೀವಿತವನ್ನ ಬದಲಾಯಿಸುವಂಥದ್ರಲ್ಲಿ ಯಾವ ಸಂಶಯವೂ ಇಲ್ಲ. ನಿಮ್ಮ ಒಂದು ಮಾತು ಅನೇಕರ ಜೀವಿತದಲ್ಲಿ ಸತ್ಯ ದೇವರ ಎಡೆಗೆ ನಡೆಸುವಂಥದ್ರಲ್ಲಿ ಯಾವ ಸಂಶಯವೂ ಇಲ್ಲ. ಆರ್ ವಿ ರೆಡಿ ಫಾರ್ ದಟ್? ಆದರೆ ನಾವು ಅದಕ್ಕೆ ಸಿದ್ಧರಿದ್ದೇವಾ? ದಟ್ ಇಸ್ ಅ ಕ್ವಶನ್. ಇಲ್ಲಿ ಯೇಸು ಕನಿಕರಪಟ್ಟು ಅವನನ್ನ ಮುಟ್ಟಿ ನನಗೆ ಮನಸ್ಸುಂಟು, ಶುದ್ಧನಾಗು ಎಂದು ಹೇಳಿದ. ನನಗೆ ಮನಸ್ಸುಂಟು. ಯೇಸುವಿನ ಆ ಒಂದು ಶಬ್ದ ಅಥವಾ ಯೇಸುವಿನ ಆ ಒಂದು ಸ್ಪರ್ಶ ಅಥವಾ ಯೇಸುವಿನ ಆ ಒಂದು ಸಾನ್ನಿಧ್ಯ ಆ ಕುಷ್ಠರೋಗಿಯ ಜೀವಿತದಲ್ಲಿ ಸಂಪೂರ್ಣವಾದ ಬದಲಾವಣೆಯನ್ನು ತಂದುಕೊಡ್ತು. 43ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವಂಥದ್ದು, ಕೂಡಲೇ ಅವನ ಕುಷ್ಠವು ಹೋಗಿ ಅವನು
ಶುದ್ಧನಾದನು. ಯಾವಾಗ ಯೇಸು ಸ್ವಾಮಿ ಸಮಾಜದಿಂದ ಬಹಿಷ್ಕರಿಸಲ್ಪಟ್ಟಂತಹ ವ್ಯಕ್ತಿಯೊಂದಿಗೆ ತನ್ನನ್ನು ಗುರುತಿಸಿಕೊಂಡು ಅವನನ್ನ ಮುಟ್ಟಿ ಅವನನ್ನು ಸ್ಪರ್ಶಿಸಿ ಅವರಿಗೆ ನನಗೆ ಮನಸ್ಸುಂಟು ಶುದ್ಧನಾಗು ಎಂಬುದಾಗಿ ಹೇಳಿದನು, ಆ ಕ್ಷಣದಲ್ಲಿ ಅವನಲ್ಲಿದ್ದಂತಹ ಕುಷ್ಠ ಅವನನ್ನು ಬಿಟ್ಟು ಹೋಗಿ ಅವನು ಶುದ್ಧನಾದನು. ಟುಡೇ ಯೇಸು ಕ್ರಿಸ್ತನ ಶ್ರಮೆ ಮರಣದ ಅಥವಾ ಈ ಲೆಂಟ್ ದಿನದ ಪ್ರಾರಂಭ ಭಾನುವಾರ ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳುವಂತಹ ಪ್ರೀತಿಯ ದೇವರ ಮಕ್ಕಳೇ, ಅಥವಾ ಈ ಲೆಂಟನ್ನು ಆಚರಿಸದೇ ಇರುವಂತಹ ಪ್ರಿಯ ದೇವರ ಮಕ್ಕಳೇ, ಎಲ್ಲರಿಗೂ ಇರುವಂತಹ ದೈವಿಕ ಸಂದೇಶ ಇದಾಗಿದೆ. ಯೇಸು ಕ್ರಿಸ್ತನು ಸಮಾಜದಿಂದ ಬಹಿಷ್ಕರಿಸಲ್ಪಟ್ಟಂತಹ ಜನರೊಂದಿಗೆ, ಜನ ಸಮೂಹದೊಂದಿಗೆ ತನ್ನನ್ನು ಗುರುತಿಸಿಕೊಂಡಾಗ ಅವರ ಜೀವಿತದಲ್ಲಿ ಬಿಡುಗಡೆಯು ಸೌಖ್ಯವು ಉಂಟಾಗಿರುವುದಾದರೆ, ಯೇಸು ಕ್ರಿಸ್ತನ ರಕ್ತದ ಮೂಲಕವಾಗಿ ಪಾಪ ಕ್ಷಮಾಪಣೆಯನ್ನ ಹೊಂದಿಕೊಂಡು ದೇವರ ಮಕ್ಕಳು ಎಂಬುದಾಗಿ ಹೇಳಿ ಜೀವಿಸುತ್ತಿರುವಂತಹ ನಾವುಗಳು ಕೇವಲ ನಮ್ಮ ಜನರೊಟ್ಟಿಗೆ ಮಾತ್ರವಲ್ಲ, ಸಮಾಜದಿಂದ ಬಹಿಷ್ಕರಿಸಲ್ಪಟ್ಟ ಜನರೊಂದಿಗೆ ಗುರುತಿಸಿಕೊಳ್ಳುವುದಕ್ಕೆ ನಾವು ಸಿದ್ಧರಿದ್ದೇವಾ? ಇಲ್ಲಿ ನಾವು ನೋಡುವಂಥದ್ದು 44ನೇ ವಾಕ್ಯದಲ್ಲಿ ನಾವು ನೋಡುವಂಥದ್ದು, ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಯಾರಿಗೂ ಹೇಳಬೇಡ, ಆದರೆ ಯಾಜಕನಿಗೆ ಹೋಗಿ ನಿನ್ನ ಮೈ ತೋರಿಸಿ ಮೋಶೆ ನೇಮಕ ಮಾಡಿದ್ದನ್ನ ಅರ್ಪಿಸಿ ನಿನ್ನ ಶುದ್ಧಾಚಾರವನ್ನು ನೆರವೇರಿಸು. ಸೊ ಇಲ್ಲಿ ಯೇಸು ಸ್ವಾಮಿಯ ಉದ್ದೇಶ ಅನ್ನುವಂಥದ್ದು, ಯಾವ ಮೋಶೆಯ ಧರ್ಮಶಾಸ್ತ್ರವು ಯಾವ ವ್ಯಕ್ತಿಯನ್ನು ಕುಷ್ಠರೋಗಿ ಎಂಬುದಾಗಿ ಹೇಳಿ ಅವನನ್ನು ಪಾಳೆಯದ ಹೊರಗೆ ಹಾಕಿದ್ದೀಯೋ ಅದೇ ಧರ್ಮಶಾಸ್ತ್ರ ಈ ವ್ಯಕ್ತಿಯ ಶುದ್ಧತ್ವವನ್ನು ನೋಡಿ ಅವನನ್ನು ತಿರುಗಿ ಪಾಳೆಯಕ್ಕೆ ಸೇರಿಸಿಕೊಳ್ಳಬೇಕು ಎಂಬುದಾಗಿ. ಪ್ರಿಯರೇ, ಇವತ್ತು ಅನೇಕರನ್ನ ಸಮಾಜ ಪಾಪಿ ಎಂದು ಮುದ್ರೆ ಹಾಕಿ ಪಾಳೆಯದ ಹೊರಗೆ ಹಾಕಿರುವಂಥದ್ದನ್ನು ನಾವು ನೋಡ್ತೇವೆ. ಸೊ ಈ ರೀತಿ ಪಾಳೆಯದ ಹೊರಗೆ ಇರುವಂತಹ ಜನರನ್ನ ಅಥವಾ ಸಭೆಯ ಹೊರಗೆ ಇರುವಂತಹ ಜನರನ್ನ ಸಭೆಯ ಒಳಕ್ಕೆ ಕರೆದುಕೊಂಡು ಬರುವಂಥದ್ದು ಪ್ರತಿಯೊಬ್ಬ ಕ್ರೈಸ್ತನ ಆದ್ಯ ಕರ್ತವ್ಯ ಅನ್ನುವಂಥದ್ದನ್ನ ನೀವು ಮರಿಬಾರದು. ಕೇವಲ 40 ದಿನ ಉಪವಾಸವಿದ್ದದರ ಫಲವಾಗಿ ನಮ್ಮ ಧಾರ್ಮಿಕ ವಿಧಿವಿಧಾನಗಳನ್ನು ಪೂರೈಸುವುದರ ಮೂಲಕವಾಗಿ ನಾವು ಒಬ್ಬ ಕ್ರೈಸ್ತರಾಗುವುದಕ್ಕೆ ಸಾಧ್ಯವಿಲ್ಲ. ಭಾನುವಾರದ ದಿನಗಳಲ್ಲಿ ಕಾಣಿಕೆಯನ್ನು ಹಾಕುವುದರ ಮೂಲಕವಾಗಿ ನಾವು ಕೇವಲ ಕ್ರೈಸ್ತರಾಗುವುದಕ್ಕೆ ಸಾಧ್ಯವಿಲ್ಲ. ಒಬ್ಬ ನಿಜವಾದ ಕ್ರೈಸ್ತನು ಯಾರೆಂದರೆ, ಸಮಾಜದಿಂದ ಬಹಿಷ್ಕೃತನಾದಂತಹ ವ್ಯಕ್ತಿಯೊಟ್ಟಿಗೆ ತನ್ನನ್ನು ತಾನೇ ಗುರುತಿಸಿಕೊಳ್ಳುವಂತವನೇ ನಿಜವಾದಂತಹ ಕ್ರೈಸ್ತನು. ಇದನ್ನೇ ಯೇಸು ಸ್ವಾಮಿ 2000 ವರ್ಷಗಳ ಹಿಂದೆ ಮಾಡಿ ತೋರಿಸಿರುವಂತಹ ಒಂದು ಮಾದರಿ. ಯೋಹಾನ 3:16, ಫಾರ್ ಗಾಡ್ ಸೋ ಲವ್ಡ್ ದ ವರ್ಲ್ಡ್ ಅಂಡ್ ಹಿ ಗೇವ್ ಹಿಸ್ ಬಿಗಾಟನ್ ಸನ್. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕಳುಹಿಸಿಕೊಟ್ಟನು, ಆತನನ್ನು ನಂಬುವ ಒಬ್ಬರಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನ ಪಡೆಯಬೇಕೆಂದು ಆತನನ್ನ ಕೊಟ್ಟನು. ಈ ಲೆಂಟ್ ದಿನಗಳು ಅಥವಾ ಈ ಉಪವಾಸ ದಿನಗಳು ಒಂದು ಅರ್ಥಗರ್ಭಿತವಾದಂತಹ ದಿನಗಳಾಗಿರಬೇಕಾದರೆ, ಒಂದು ಅರ್ಥಗರ್ಭಿತವಾದಂತಹ ಒಂದು ಆಚರಣೆಯಾಗಿ ಮಾರ್ಪಡಬೇಕಾದರೆ, ಪ್ರಿಯರೇ, ನಾನು ಮಾಡಬೇಕಾಗಿರುವಂಥದ್ದು ಸಮಾಜದಿಂದ ಬಹಿಷ್ಕೃತರಾದಂತಹ ಜನರೊಟ್ಟಿಗೆ ನಾವು ಗುರುತಿಸಿಕೊಳ್ಳುವಂಥದ್ದಾಗಿದೆ. ಈ ಮುಂಜಾನೆಯಲ್ಲಿ ಒಮ್ಮೆ
ಯೋಚನೆ ಮಾಡ್ರಿ. ಇಲ್ಲಿ ಯೇಸು ಸ್ವಾಮಿ ಹೇಳುವಂಥದ್ದು ಯಾರಿಗೂ ಹೇಳ್ಬೇಡ ಎಂಬುದಾಗಿ. ಆದರೆ 45ನೇ ವಾಕ್ಯದಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ, ಆದರೆ ಅವನು ಹೊರಟು ಹೋಗಿ ಈ ಸಂಗತಿಗಳನ್ನು ಬಹಳವಾಗಿ ಸಾರಿ ಹಬ್ಬಿಸಿದರಿಂದ ಯೇಸು ಬಹಿರಂಗವಾಗಿ ಇನ್ನು ಯಾವ ಊರೊಳಗೆ ಹೋಗಲಾರದೆ ಹೊರಗೆ ಅಡವಿಯ ಸ್ಥಳದಲ್ಲಿ ಇದ್ದರು ಎಂಬುದಾಗಿ. ಮತ್ತು ಜನರು 4 ಕಡೆಯಿಂದಲೂ ಅವನ ಬಳಿಗೆ ಬರುತ್ತಿದ್ದರು. ಒಬ್ಬ ಬಹಿಷ್ಕೃತನಾದಂತಹ ಒಬ್ಬ ವ್ಯಕ್ತಿಯ ಜೀವಿತದಲ್ಲಿ ಯೇಸು ಒಂದು ಶುದ್ಧತೆಯನ್ನ ಕೊಟ್ಟಿದ್ದಾಗ, ದ ಗಾಸ್ಪಲ್ ಸ್ಪ್ರೆಡ್ ದ 4 ಕಾರ್ನರ್ಸ್, 4 ಮೂಲೆಗಳಿಗೆ ಅಥವಾ 4 ಕಡೆಗಳಲ್ಲಿ ಯೇಸು ಮಾಡಿದಂತ ಶುಭ ವರ್ತಮಾನ ಸಾರಲ್ಪಡ್ತು. ಯಾಕೆ ಸುವಾರ್ತೆ ನಮ್ಮ ದೇಶದಲ್ಲಿ ಹಬ್ಬುತ್ತಾ ಇಲ್ಲ ಅನ್ನುವುದಕ್ಕೆ ಒಂದೇ ಒಂದು ಉದಾಹರಣೆ. ವಿ ಆರ್ ನಾಟ್ ರೆಡಿ ಟು ಬಹಿಷ್ಕೃತರಾದಂತಹ ಅಥವಾ ಮಾರ್ಜಿನೈಸ್ ಪೀಪಲ್ ಒಟ್ಟಿಗೆ ನಮ್ಮನ್ನೇ ಗುರುತಿಸಿಕೊಳ್ಳುವುದಕ್ಕೆ ನಾವು ಸಿದ್ಧರಿಲ್ಲ. ನಾವು 4 ಗೋಡೆಗಳ ಮಧ್ಯದಲ್ಲಿ ನಮ್ಮ ಆತ್ಮಿಕತೆಯನ್ನ ಪ್ರದರ್ಶಿಸುವುದಕ್ಕೆ ಮಾತ್ರ ನಾವು ಬಯಸುವಂಥವರಾಗಿದ್ದೇವೆ. ಈ ದಿನಗಳು, ಈ ಉಪವಾಸದ ದಿನಗಳು ನಿಮ್ಮ ಜೀವಿತದಲ್ಲಿ ಒಂದು ಫಲಭರಿತವಾದಂತಹ ದಿನಗಳಾಗಿರಬೇಕಾದರೆ, ಅಥವಾ ಈ ಉಪವಾಸವನ್ನ ಆಚರಿಸದೇ ಇರುವಂತಹ ಪ್ರಿಯರೇ, ನಿಮ್ಮ ಕ್ರೈಸ್ತ ಜೀವಿತ ಒಂದು ಫಲಭರಿತವಾದಂತಹ ಜೀವಿತವಾಗಿ ಮಾರ್ಪಡಬೇಕಾದರೆ ನೀನು ನಾನು ಮಾಡಬೇಕಾಗಿರುವಂಥದ್ದು ಸಮಾಜದಿಂದ ಬಹಿಷ್ಕರಿಸಲ್ಪಟ್ಟಂತ ಜನರೊಂದಿಗೆ ನಮ್ಮನ್ನು ನಾವೇ ಗುರುತಿಸಿಕೊಳ್ಳುವಂಥದ್ದಾಗಿದೆ. ಈ ಮುಂಜಾನೆಯಲ್ಲಿ ಈ ವಾಕ್ಯದ ಮೂಲಕವಾಗಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡುವ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ಮತ್ತು ದಾವರ್ತಿ ನಿಮ್ಮ ಸನ್ನಿಧಾನಕ್ಕೆ ನಮ್ಮನ್ನೇ ಸಮರ್ಪಿಸ್ತಾ ಇದ್ದೇವೆ. ಹೌದು ಕರ್ತನೆ, ಸಮಾಜದಿಂದ ಧಿಕ್ಕರಿಸಲ್ಪಟ್ಟವರು, ಸಮಾಜದಿಂದ ಬಹಿಷ್ಕೃತರಾದಂತಹ ಜನರೊಟ್ಟಿಗೆ ನೀನು ಯಾವ ರೀತಿಯಾಗಿ ಗುರುತಿಸಿಕೊಂಡಿದ್ದೀಯೋ ಅದೇ ರೀತಿಯಲ್ಲಿ ನಾವು ಗುರುತಿಸಿಕೊಳ್ಳುವಂತೆ ಕೃಪೆ ಮಾಡು. ನಮ್ಮ ಜೀವಿತ, ನಮಗೆ ನೀನು ಕೊಡುವಂತಹ ಆಯಸ್ಸು ಅದು ಫಲಭರಿತವಾಗಿ ಮಾರ್ಪಡುವಂತೆ ಕೃಪೆ ಮಾಡು. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತರ ನಾಮದಲ್ಲಿ ಬೇಡುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ನಮ್ಮ ಕರ್ತನಾದ ಯೇಸು ಕ್ರಿಸ್ತರ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ಅನ್ಯೋನ್ಯತೆ ನಮ್ಮ ಎಲ್ಲ ಪ್ರಾರ್ಥನಾ ಮನವಿಗಳ ಮೇಲೆ ಇಂದಿನಿಂದ ಸದಾ ಕಾಲವೂ ನೆಲೆಯಾಗಿರಲಿ. ಆಮೆನ್. ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ.